ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ನಾನು ನಿಮ್ಮ ಲತಾ. ಇವತ್ತು ನಾವು ಡ್ರೈ ಫ್ರೂಟ್ಸ್ನ ಬಳಸ್ಕೊಂಡು ಕುಲ್ಫಿ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಒಂದು 5ರಿಂದ 10 ನಿಮಿಷದಲ್ಲೆಲ್ಲ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಅಂಗಡಿಲಿ ಕೊಂಡ್ಕೊಂಬಂದು ತಿನ್ನೋದಕ್ಕಿಂತ ಈ ಥರ ಮನೇಲೇ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದುಡ್ಡು ಸೇವ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ಥರ ಪರ್ಫೆಕ್ಟಾಗಿ ಕುಲ್ಫಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು 20 ಬಾದಾಮಿ ಸೇರಿಸ್ಕೊಂಡಿದ್ದೀನಿ, ಒಂದು 20 ಪಿಸ್ತಾ ಸೇರಿಸ್ಕೊಂಡಿದ್ದೀನಿ, ಒಂದು 15ರಿಂದ 20 ಗೋಡಂಬಿ ಸೇರಿಸ್ಕೊಂಡಿದ್ದೀನಿ, ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊತಿದ್ದೀನಿ. ಒಂದು 2 ಸ್ಪೂನಷ್ಟು ಅಷ್ಟೇ ಸಕ್ಕರೆ ಸೇರಿಸ್ಕೊತಾ ಇರೋದು. ಕಲರ್ಗೆ ಅರಿಶಿಣ ಸೇರಿಸ್ಕೊತಿದ್ದೀನಿ. ಕೇಸರಿ ಇದ್ದರೆ ಹಾಕ್ಕೊಳ್ಳಿ. ಅರಿಶಿಣ ಹಾಕೋದ್ರಿಂದ ಸ್ವಲ್ಪ ಐಸ್ ಕ್ರೀಮ್ ತಿಂದ ತಕ್ಷಣ ಒಬ್ಬೊಬ್ಬರಿಗೆ ಬೇಗ ಶೀತ ಆಗಿಬಿಡುತ್ತೆ. ಈ ಥರ ಅರಿಶಿಣ ಹಾಕಿ ಮಾಡೋದ್ರಿಂದ ನಮಗೆ ಸ್ವಲ್ಪ ಶೀತ ಆಗೋದು ಅವಾಯ್ಡ್ ಆಗುತ್ತೆ. ಮತ್ತು ಕಲರು ಅಷ್ಟೇ, ಕಲರು ಮತ್ತು ಕ್ರೀಮಿ ಟೈಪ್ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಅರಿಶಿಣ ಹಾಕೋದು ಒಳ್ಳೆಯದು. ಈಗ 1 ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಏಲಕ್ಕಿ ಪುಡಿ ಇಲ್ಲಾಂದರೆ ಏಲಕ್ಕಿನೂ ಬಿಡಿಸಿ ಹಾಕ್ಕೋಬೋದು. ಈಗ ಇದನ್ನ ನುಣ್ಣಗೆ ರುಬ್ಕೊಂಬರಬೇಕು. ಆದಷ್ಟು ನುಣ್ಣಗೆ ಇರಲಿ. ನೋಡಿ, ಇಲ್ಲಿ ರುಬ್ಕೊಂಬಂದಿದ್ದೀನಿ. ಈ ಥರ ಆಗಿದೆ. ಈ ಮಿಕ್ಸ್ಚರ್ನ ನಾವು 1.5 ಲೀಟ್ರ್ ಹಾಲಿಗೆ ಆಗೋವಷ್ಟು ಐಸ್ ಕ್ರೀಮ್ನ ಮಾಡ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಕೆನೆ ಸಮೇತ ಹಾಕ್ಕೋತಾ ಇದ್ದೀನಿ ಹಾಲನ್ನು ಕಾಯಕ್ಕಿಡೋಣ. ಕೆನೆ ಹಾಕೋದ್ರಿಂದ ಐಸ್ ಕ್ರೀಮ್ ಕ್ರೀಮಿಯಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನ ಕುದಿಯೋಕ್ಕಿಡೋಣ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುದೀತಿರಬೇಕು ಹಾಲು. ನಾವು ಮಾಡಿಟ್ಕೊಂಡಿರೋ ಪುಡಿಯಲ್ಲಿ ನಾವು 1.5 ಲೀಟ್ರಿಗೆ ಆಗೋವಷ್ಟು ಐಸ್ ಕ್ರೀಮನ್ನು ಮಾಡ್ಕೋಬೋದು. ನಾನು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ, ಅದಕ್ಕೆ ಒಂದು 3 ಸ್ಪೂನಷ್ಟು ಮಾತ್ರ ಬಳಸ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡಿದ್ರು ಒಂಚೂರು ಕೆಡದೆ ಈ ಐಸ್ ಕ್ರೀಮ್ನ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಅಂಗಡಿಲಿ ಕೊಂಡ್ಕೊಂಬಂದು ತಿನ್ನೋದಕ್ಕಿಂತ ಈ ಥರ ಮನೇಲಿ ಹೆಲ್ದಿಯಾಗಿ ಮಾಡ್ಕೊಂಡ್ರೆ ನಮಗೆ ದುಡ್ಡು ಸೇವ್ ಆಗುತ್ತೆ ಮತ್ತು ಹೆಲ್ದಿನೂ ಕೂಡ. ಈಗ ಹಾಲು ಚೆನ್ನಾಗಿ ಕುದಿಬೇಕು. ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ. ಸ್ವಲ್ಪ ಆವಾಗವಾಗ ಕೈ ಆಡ್ತಾ ಇರಬೇಕು. ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದೊಂದೇ ಸ್ಪೂನ್ ಹಾಕೋವಷ್ಟು ಪುಡಿ ಸೇರಿಸ್ಕೊಂಡು ಗಂಟಿಲ್ಲದೆ ಕಲಿಸ್ಕೋಬೇಕು. ಒಂದು 3 ಸ್ಪೂನ್ ಹಾಕ್ಕೋತಾ ಇದ್ದೀನಿ ನಾನು ಇಷ್ಟು ಹಾಲಿಗೆ. ಅದೇ ಸಾಕಾಗುತ್ತೆ. ಸ್ವಲ್ಪ ಕೈ ಆಡ್ಕೊಂತಾನೆ ಇರಬೇಕು, ಇಲ್ಲ ತಳ ಹಿಡಿದ್ಬಿಡುತ್ತೆ. ಗಂಟಿಲ್ಲದೆ ಕಲಿಸ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಆದರೆ ಕುದಿಸ್ಬೇಕಾದ್ರೆ ಕೈ ಆಡ್ಕೊತಾನೆ ಇರಬೇಕು, ಇಲ್ಲ ತಳ ಹಿಡಿದ್ಬಿಡುತ್ತೆ, ಸೀದೋಗ್ಬಿಡುತ್ತೆ, ಟೇಸ್ಟು ಚೆನ್ನಾಗಿರಲ್ಲ. ನೀವು ಸಕ್ಕರೆ ಬದಲು ಬೆಲ್ಲನಾದರೂ ಸೇರಿಸ್ಕೋಬೋದು. ಸಕ್ಕರೆ ಸ್ವಲ್ಪ ಹಾಕಿರೋದ್ರಿಂದ ನಡೆಯುತ್ತೆ. ನೋಡಿ, ಒಂದು 5 ನಿಮಿಷ ಈ ಥರ ಕುದಿಬೇಕು. ಚೆನ್ನಾಗಿ ಕುದಿಸ್ಕೊಂಡ್ರೆ ಹಾಲು ಗಟ್ಟಿ ಆಗ್ತಾ ಬರುತ್ತೆ. ಕುದೀತಾ ಹಾಲು ಗಟ್ಟಿ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಪೂರ್ತಿ ತಣ್ಣಗೆ ಹಾಕ್ಬಿಡ್ಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ಗಟ್ಟಿ ಆಗೋದೇನು ಬೇಕಾಗಲ್ಲ. ಇಷ್ಟೇ ಇದ್ದರೆ ಸಾಕು. ಈ ಥರ ಗಟ್ಟಿ ಆದರೆ ಸಾಕಾಗುತ್ತೆ. ನೋಡಿ, ಇವಾಗ ಆಗಿದೆ. ಇದನ್ನ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡ್ತಾ ಇದ್ದೀನಿ. ಒಂದು 10 ನಿಮಿಷದಲ್ಲೆಲ್ಲ ಪೂರ್ತಿ ತಣ್ಣಗಾಗ್ಬಿಡುತ್ತೆ. ಈ ತಣ್ಣಗಾಗಿರೋ ಹಾಲನ್ನು ಐಸ್ ಕ್ರೀಮ್ ಮೋಲ್ಡಿಗೆ ಹಾಕ್ಕೋಬೋದು. ಐಸ್ ಕ್ರೀಮ್ ಮೋಲ್ಡ್ ಇಲ್ಲ ಅಂದರೆ ನಾವು ಟೀ ಕುಡಿಯೋ ಲೋಟ ಇರುತ್ತಲ್ಲ, ಪ್ಲಾಸ್ಟಿಕ್ದು ಅಥವಾ ಪೇಪರ್ದು, ಅದಕ್ಕೆ ಹಾಕ್ಕೊಂಡು ಇಟ್ಕೋಬೋದು. ನಾನು ಇಲ್ಲಿ ಕುಲ್ಫಿ ಮೋಲ್ಡ್ ಇತ್ತು, ಅದಕ್ಕೆ ಹಾಕ್ಕೋತಿದ್ದೀನಿ. ಇಲ್ಲ ಟೀ ಕುಡಿಯೋ ಗ್ಲಾಸಲ್ಲಾದರೂ ಹಾಕ್ಕೋಬೋದು, ಒಂದು ಬಟ್ಲು ಬಾಕ್ಸಿಗೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಯಾವುದಕ್ಕಾದರೂ ಹಾಕ್ಕೋಬೋದು. ನಿಮ್ಮಲ್ಲಿ ಯಾವುದಿರುತ್ತೋ ಅದನ್ನ ಹಾಕ್ಕೊಳ್ಳಿ.
ಒಂದು ಸರಿ ಬಿಡದೆ ಈ ಐಸ್ ಕ್ರೀಮ್ನ ಟ್ರೈ ಮಾಡಿ. ನೀವು ಹೊರಗಡೆ ಕೊಂಡ್ಕೊಂಬರೋದನ್ನೇ ಬಿಟ್ಟೋಗ್ಬಿಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಮತ್ತು ಮಾಡೋದು ಕೂಡ ಈಸಿ, ಚೂರು ಕೆಡಲ್ಲ. ಫಸ್ಟ್ ಟೈಮ್ ಮಾಡಿದರೂ ಪರ್ಫೆಕ್ಟಾಗಿ ಮಾಡ್ಬೋದು. ಥ್ಯಾಂಕ್ ಯು.